ಕಳಿಸಿಕೊಟ್ಟಿರುವ ನಮ್ಮನ್ನು ಕಳಿಸಿಕೊಡು. ಅಮ್ಮ ಸೀತಾ, ನೀನೂ ಸಹ ವನವಾಸಕ್ಕೆ ಹೊರಟಿರುವೆಯ ತಾಯಿ. ಪತಿಗಾಗಿ ತನ್ನ ಸುಖ ಸಂತೋಷಗಳೆಲ್ಲವನ್ನು ತೊರೆದು ಕಡೆಗೆ ನಿನ್ನ ಪ್ರಾಣವನ್ನು ಅರ್ಪಿಸಲು ಸಿದ್ಧಳಿರುವೆಯ ತಾಯಿ. ಅಮ್ಮ, ಪತಿವ್ರತ ಶಿರೋಮಣಿಯಾದ ನಿನಗೆ ನಾನು ಹೇಳುವುದಾದರೂ ಹೇಳಿದೆ ತಾಯಿ. ಆ ದೈವವೂ ನಿನ್ನನ್ನು ಕಾಪಾಡಿದ ತಾಯಿ, ಕಾಪಾಡಿದೆ. ಜನಕ, ಶ್ರೀರಾಮಚಂದ್ರ ಹಾಗೂ ಸೀತಾಮಾತೆಯವರ ಸೇವೆ ಮಾಡಿಕೊಂಡಿರಲು ಅರಣ್ಯಕ್ಕೆ ಹೊರಡಲು ನನಗೂ ಸಹ ಅಪ್ಪಣೆ ಕೊಡಬೇಕು. ಅಯ್ಯೋ ಲಕ್ಷ್ಮಣ, ನೀನು ಸಹ ವನವಾಸಕ್ಕೆ ಹೊರಟಿರುವೆಯ ಲಕ್ಷ್ಮಣ, ನಿನ್ನ ಮಾತೃಪ್ರೇಮವನ್ನು ನಾನು ಬಲ್ಲೆ. ಅಣ್ಣ ಹತ್ತಿರಿಕೆಯರನ್ನು ಪಿತೃ ಸಮಾನವಾಗಿ ಕಂಡುಕೊಂಡು ಕಾಪಾಡು. ಆ ದೈವವೂ ನಿನ್ನನ್ನು ಕಾಪಾಡಲಿ. ರಾಮಚಂದ್ರ, ಲಕ್ಷ್ಮಣ. ಜನಕ, ಶಾಂತರಾಗಿ ಜನಕ. ಲಕ್ಷ್ಮಣ, ಜನಕ, ಸೀತಾ, ಶಾಂತರಾಗಿ.
ಜನಕ, ರಾಮಚಂದ್ರ ಚಿಂತೆಯನ್ನು ತೊರೆದು ವನವಾಸಕ್ಕೆ ಹೊರಟಿರುವ ನಮ್ಮನ್ನು ಆಶೀರ್ವದಿಸಿ ಕಳಿಸಿಕೊಡಿ. ಸುಮಂತ್ರ ಸುಮಂತ್ರ ರಾಮಚಂದ್ರನು 14 ವರ್ಷ ವನವಾಸಕ್ಕೆ ಆಗುವಂತೆ ಸಕಲ ಸಾಮಗ್ರಿಗಳನ್ನು ಅವನು ಹಿಂದೆಯೇ ಕಳಿಸಿಕೊಡಿ. ಅಲ್ಲದೆ ರಾಮಚಂದ್ರನು ಅರಮನೆಯಲ್ಲಿ ಸುಖವಾಗಿದ್ದಂತೆ ಅರಣ್ಯದಲ್ಲಿಯೂ ಸುಖವಾಗಿರಲಿ. ಸುಮಂತ್ರ ಸುಖವಾಗಿರಲಿ. ನಿಲ್ಲು ಸುಮಂತ್ರ, ನಿಲ್ಲು. ತಡೆ ಸುಮಂತ್ರ ತಡೆ. ಮಹಾರಾಣಿವರು ಏನು ಆಜ್ಞಾಪಿಸುವಂತಿದೆ, ಯೋಚಿಸಿ ನೋಡೋಣ. ರಾಮಚಂದ್ರನ ಹಿಂದೆ ಸಕಲವೂ ಹೋಗಿಬಿಟ್ಟರೆ ಕೆನೆ ತೆಗೆದ ನಿಸ್ಸಾರವಾದ ರಾಜ್ಯಭಾರವನ್ನು ನನ್ನ ಮಗನ ಆಳಬೇಕೇನು? ಕೂಡದು. ಎಲ್ಲವೂ ಭರತನಿಗೇ ಬೇಕು. ವಿಷಪೂರಿತವಾದ ಹೆಂಡೆ ಕಡೆಗೂ ನಿನ್ನ ಹಣ ಸಮೂಹವನ್ನು ಬಿಡಲೇ ಇಲ್ಲವೇ ಪಾಪಿ? ರಾಮಚಂದ್ರ, ಅಮ್ಮ, ಅರಣ್ಯವಾಸಕ್ಕೆ ಈ ವಸ್ತ್ರಾಭರಣಗಳೇಕೆ? ಅಮ್ಮ, ನಾನು ಕೊಡುವ ನಾರುಮುಡಿಯನ್ನು ಉಟ್ಟಿಕೊಂಡು ಹೋಗಿ. ವನವಾಸಕ್ಕೆ ಹೊರಟಿರುವ ನಮಗೆ ಈ ದಿವ್ಯಾಭರಣಗಳೇಕೆ ತಾಯಿ? ಕೊಡಿ, ನಾರುಮಣಿಗಳನ್ನೇ ಧರಿಸಿ ಹೊರಡುತ್ತೇವೆ. ಲಕ್ಷ್ಮಣ, ತೆಗೆದುಕೋ. ಸೀತಾ, ನಿಲ್ಲು ನಿಲ್ಲು. ರಾಮನೊಬ್ಬನೇ ವನವಾಸಕ್ಕೆ ಹೋಗುವನೆಂದು ಹೇಳಿ ಈಗ ಲಕ್ಷ್ಮಣನಿಗೂ ಸೀತೆಗೂ ನಾರುಮುಡಿಯನ್ನು ಕೊಡುವೆಯ? ಆಕೆಯು ಧರಿಸಿರುವ ಆಭರಣಗಳೆಲ್ಲವೂ ನಿನ್ನ ತವರು ಮನೆಯದೇ. ಆಕೆಯ ತವರು ಮನೆಯ ಸೌಭಾಗ್ಯಗಳನ್ನು ಕೊಟ್ಟುಗಳಿಸು. ಇಲ್ಲವಾದಲ್ಲಿ ಈಗೋ ಘೋರವಾದ ಶಾಪಕುತ್ತವೆ. ಕೂಚರಿ, ಶಾಂತರಾಗಿ. ಪತಿಯೊಡನೆ ವನವಾಸಕ್ಕೆ ಹೊರಟಿರುವ ನನಗೇಕೆ ಈ ವಸ್ತ್ರಾಭರಣಗಳು? ಅತ್ತಿಯವರೇ, ನಾರುಮುಡಿಯನ್ನೇ ಕೊಡಿ, ಅದನ್ನೇ ಧರಿಸಿಕೊಂಡು ಹೋಗಿ. ಪಿತಾ ದಯಾ ಪಿತಾ ದಯಾ ಸಾಗರ ಹೋಗಿ ಬರುವೆವು ಕರುಣಾವಿರಲಿ. ತಂದೆಯ ನಿಮ್ಮಯ ಸುಂದರ ಚರಣವ ನಿಮ್ಮಯ ಸುಂದರ ಚರಣವ ತಂದೆಯ ನಿಮ್ಮಯ ಸುಂದರ ಚರಣವ ಎಂದಿಗೆ ಕಾಂಬೆವೋ ಕರುಣಾವಿರಲಿ. ಎಂದಿಗೆ ಕಾಂಬೆವೋ ಕರುಣಾವಿರಲಿ. ಪಿತಾ ದಯಾ ಸಾಗರ
ಲಕ್ಷ್ಮಿಯಂತಹ ಸ್ವತೆಯ ಮೇಲೆ ಪ್ರೀತಿ ಇಲ್ಲ. ಅಯ್ಯೋ ಚಾಂಡಾಲಿನಿ, ಪತಿಯ ಪ್ರಾಣವನ್ನು ಬಿಡುವ ಹಂತದಲ್ಲಿ ಇದ್ದರೂ ಪತಿಯ ಪ್ರಾಣವಿಳಿಸುವ ಚಿಂತೆಯೂ ನಿನಗಿಲ್ಲ. ಛೈ ಚಂಡಾಲಿನಿ, ಕೈಕಾ ಮಣಿಹಾರವೆಂದು ಹೆಣ್ಣನ್ನು ಧರಿಸಿದೆ ಕೈಕಾ. ಆದರೆ ಪಣಿಯಾಗಿ ಬಂದು ಹೆಣ್ಣನ್ನು ಕಚ್ಚಿದೆಯಾ? ಛೇ ಚಾಂಡಾಲಿನಿ. ರಾಮಚಂದ್ರ, ರಾಮನು ತೊರೆದನೆ ಬರಿದಾಯಿತೆ ಅರಮನೆ. ರಾಮನು ತೊರೆದನೆ ಬರಿದಾಯಿತೆ ಅರಮನೆ. ಕದಮಡದಿಯ ಮಾತಿಗೆ ಮರುಳಾಗಿ ಕದಮಡದಿಯ ಮಾತಿಗೆ ಮರುಳಾಗಿ ಕಂದಾನೆ ನಂದವ ಎಂದಿಗೆ ಕಾಮೆಲೋ. ಎಂದಿಗೆ ಕಾಮೆಲೋ ಒರೆದನೆ ಸಂಧೆಯ ಮರೆತನೆ ಅಯ್ಯೋ ಜಯ. ರಾಮಚಂದ್ರ, ವರದನೆ ಅಯ್ಯೋ ಜಯ. ರಾಮನು ತೊರೆದನೆ ಬರಿದಾಯಿತೆ ಅರಮನೆ. ರಾಮಚಂದ್ರ, ರಾಮ ರಮಯಂಬ ನಾಮಸ್ಮರಣೆಯಿಂದ ಕಣ್ಣೀರ ಸುರಿಸುಗ ಕೊರಗಿದನೋ ಕಂದ. ಕಣ್ಣೀರ ಸುರಿಸುಗ ಕೊರಗಿದನೋ ಕಂದ. ಕೊರೆದಾನೆ ಸಂಧೆಯ ಮರೆತನೆ ಅಯ್ಯೋ ಜಯ.
ಮರೆತನೆ ಅಯ್ಯೋ ರಾಮನು ತೊರೆದನೆ ಪರಿದಾಹಿತೆ ಅರಮನೆ ರಾಮಚಂದ್ರ ಹೊರಟೆ ಹೋದೆಯ ಅಯ್ಯೋ ದಾಹ ದಾಹ ಹಾ ದಾಹ ನೀರು ನೀರು ಈಗ ಗೋಚರವಾಯಿತು ಈಗ ಗೋಚರವಾಯಿತು ಮುನಿಶಾಪ ಮುನಿಶಾಪ ಈ ದಶರಥ ಚಕ್ರವರ್ತಿಗೆ ಮುನಿಶಾಪ ತನ್ನ ಅವಸಾನ ಕಾಲದಲ್ಲಿ ನಿನ್ನ ಬಳಿಯಲ್ಲಿ ಯಾರೂ ಇಲ್ಲದಂತಾಗಲಿ ಎಂಬ ಮುನಿಶಾಪ ಅಯ್ಯೋ ರಾಮ ರಾಮಚಂದ್ರ ದಾಹ ದಾಹ ವೇದನೆ ವೇದನೆ ರಾಮ ಪ್ರಾಣೇಶ್ವರ ರಾಮನು ಹೊರಟು ಹೋದನು. ಹೇಳಿ ಸ್ವಾಮಿ, ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡೋಣ. ಸ್ವಾಮಿ ಪ್ರಾಣೇಶ್ವರ ಸ್ವಾಮಿ ಸ್ವಾಮಿ ದುಷ್ಟಗುಣ ಯಾರ ಕೇಳ್ವೆಯೇನ ಮಾಡ್ದೆ ತೋರುವುದು ದುಷ್ಟಗುಣ ಓರುವುದು ದುಷ್ಟಗುಣ ಯಾರ ಕೇಳ್ವೆಯೇನ ಮಾಡ್ದೆ ತೋರುವುದು ದುಷ್ಟಗುಣ ಹರಿಗಳಲ್ಲಿ ಬಿರುದಿನಿಂದ ಗಾಳಿ ಬೀಸಿ ಹರಿಗಳಲ್ಲಿ ಕೂತಿಗವು ಬಿರುದಿನಿಂದ ಗಾಳಿ ಬೀಸಿ ಅರುಗಳನ್ನು ಒತ್ತಿ ಸುಡಲು ಅರುಗಳನ್ನು ಒತ್ತಿ ಸುಡಲು ಬರೀದೇನು ತೋರದಾಗೆ ತೋರುವುದು ದುಷ್ಟಗುಣ ಯಾರ ಕೇಳ್ವೆಯೇನ ಮಾಡ್ದೆ ತೋರುವುದು ದುಷ್ಟಗುಣ ಘೋರಮಾದ ಗೋದಟಿಯೋ ಹರಿದಲ್ಲಿ ಮೋಸುವುದು ಅಣ್ಣ ಘೋರಮಾದ ಗೋದಟಿಯೋ ಹರಿದಲ್ಲಿ ಮೋಸುವುದು ಬರಿಗುರದ ಒಟಗಾತೆ ಹರಿಗುರದ ಒಟಗಾಟ ಹರಿದೇನು ಕಾಣದಾಯ್ತೆ ಕೊರುವುದು ಕೊರುವುದು ಯಾರಕ್ಕೆ ಮಾತೆ ಕೊರುವುದು ಸಹೋದರ ಅಣ್ಣ ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ನಾವು ಅತಿ ಜಾಗೃತಿಯಾಗಿ ಬರಬೇಕೆಂತಲೂ ದೂತರನ್ನು ಕಳುಹಿಸಿರುವರು. ಆದರೆ ನನ್ನ ಮನಸ್ಸಿನಲ್ಲಾಗುತ್ತಿರುವ ವೇದನೆಯನ್ನು ನಾನು ನಿನಗೆ ಹೇಗೆ ತಿಳಿಸಲಿ? ಇಲ್ಲಿ ನೋಡುತ್ತಿದ್ದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ, ತಳಿರು ತೋರಣಗಳಿಂದ ಅಲಂಕೃತವಾಗಿ. ಸಹೋದರ ಅಣ್ಣ ಹೌದು ಅಣ್ಣ,
ನನ್ನ ಮನಸ್ಸಿನಲ್ಲಿಯೂ ಸಹಿಸಲಸಾಧ್ಯವಾದ ವೇದನೆಯು ಕಳವಳವೂ ಉಂಟಾಗುತ್ತಿರುವುದು. ಅಣ್ಣ, ಸಹೋದರ, ಬೇಗನೆ ಪಟ್ಟಣಕ್ಕೆ ಹೋಗಿ ವಿಚಾರವೇನೆಂಬುದನ್ನು ತಿಳಿಯೋಣ, ನಡೆಯೋಣ. ಸಹೋದರ, ನಾವು ಕೇಕೆಯ ನಗರದಿಂದ ಹೊರಟ ಹಿಂದಿನ ದಿನ ರಾತ್ರಿ ನಮ್ಮ ತಂದೆಯವರ ಮೇಲೆ ಒಂದು ದುಸ್ವಪ್ನವಾಯಿತು. ಆ ಸ್ವಪ್ನದಲ್ಲಿ ನಾನು ವಿಹಾರಾರ್ಥವಾಗಿ ಹೋಗುತ್ತಿದ್ದಾಗ ಬಹು ದೂರದಲ್ಲಿ ಒಂದು ಶಬ್ದವು ಕೇಳಿಬಂತು. ನಾನು ಅದನ್ನೇ ಹಿಂಬಾಲಿಸುತ್ತಾ ಓಡಿದೆ. ಅಷ್ಟರಲ್ಲಿ ನಮ್ಮ ಜನಕನು ವಸ್ತ್ರಹೀನನಾಗಿ, ಮಗು ಭರತ, ನನ್ನನ್ನು ಕಾಪಾಡಲಾರೆಯಾ ಎಂದು ಕೂಗಿ ಕರೆದು ಕಣ್ಮರೆಯಾದಂತೆ ಭಾಸವಾಯಿತು. ನಂತರ ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ. ಈ ದಿವಸ ಎಲ್ಲಿ ನೋಡಿದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ, ಮಂಗಳವಾದ್ಯಗಳು ಕೇಳಿ ಬರುತ್ತಿಲ್ಲ, ತಳಿರು ತೋರಣಗಳಿಂದ ಅಲಂಕೃತವಾಗಿಲ್ಲ. ಇಂದು ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ವಾಯಸ ಗೃದ್ರಾದಿಗಳಿಂದ ಕೂಡಿದ ಸ್ಮಶಾನದಂತೆ ಕಾಣುತ್ತಿರುವುದು ಸಹೋದರ. ಹೌದು ಅಣ್ಣ, ಈ ಅಪಶಕನವನ್ನು ನೋಡುತ್ತಿದ್ದರೆ ನನಗೇಕೋ ಗೊಂದಲವು, ಕಳವಳವು, ಬಹಳ ಭೀತಿಯೂ ಉಂಟಾಗುತ್ತಿರುವುದು. ಸಹೋದರ, ಅಗ್ರಜ, ಸಹೋದರ, ನಾವು ಜಾಗೃತಿಯಾಗಿ ಅಂತಃಪುರಕ್ಕೆ ತೆರಳಿ ಮಾತೆಯವರನ್ನು ಕಂಡು ಸಮಸ್ತ ವಿಚಾರವನ್ನು ತಿಳಿಯೋಣ, ಸಮಾಧಾನನಾಗಿ ನಡೆಯೋಣ. ಹೌದು ಸಹೋದರ. ತಂದೆಯವರ ಹಾಗೂ ಶ್ರೀರಾಮಚಂದ್ರನ ಆಶೀರ್ವಾದದಿಂದ ಎಲ್ಲವೂ ಕುಶಲವಾಗುವುದು. ಹೌದು ಸಹೋದರ, ಆದಷ್ಟು ಬೇಗ ಅರಮನೆಗೆ ಹೋಗಿ ಎಲ್ಲರ ವಿಚಾರವನ್ನು ತಿಳಿಯ ತವಕವಾಗುತ್ತದೆ. ನಡೆ ಸಹೋದರ, ಹೋಗೋಣ. ನಡೆಯೋಣ. ತೋರುವುದು ದುಶಕುನ ಕಾಲಕೇಟೆಯೇನ ಮಾತೆ, ತೋರುವುದು ದುಶಕುನ ಕಾಲಕೇಟೆಯೇನ ಮಾತೆ, ತೋರುವುದು ದುಶಕುನ.
ನಾರಿ. ಅಮ್ಮ ನಮಸ್ಕರಿಸುವುದು. ಕುಮಾರ, ಅಮ್ಮ, ಏನಿದು ನಿಮ್ಮ ಮುಖಾರವಿಂದ ಬೇಕಮ್ಮ ಈ ರೀತಿ ಕಳಾಹೀನವಾಗಿದೆ? ವಜ್ರ ವೈಢೂರ್ಯ ವಸ್ತ್ರಾಭರಣಗಳಿಂದ ಅಲಂಕೃತಳಾಗಿ ಸುಮಂಗಲೆ ಸೌಭಾಗ್ಯವತಿಯಂತೆ ಕಂಗೊಳಿಸುತ್ತಿದ್ದ ನಿನಗೇಕಮ್ಮ ಈ ಶ್ವೇತ ವಸ್ತ್ರಧಾರಣೆ? ಕುಮಾರ, ನಿನ್ನ ಜನಕರು ಸ್ವರ್ಗಸ್ಥರಾದರು ಕಂದ. ಅಗಣಿತ ಗುಣವಿದೆಯೆಂದೆನಿಸುತ್ತೆ, ಜಗದೋಳ್ ಪ್ರಖ್ಯಾತಿಯನ್ನು ಪಡೆದಿದ್ದೆಯ ಜನಕ. ಜನಕ ಜನಕ ಶೋಕಕ್ಕೆ ಗುರಿಗೈದೆಯಾಯಮ್ಮ, ಶೋಕಕ್ಕೆ ಗುರಿಗೈದೆಯಾಯಮ್ಮ, ಸುಗುಣನೇ ಪರಲೋಕ ಸೇರಿದೆಯ ಜನಕ. ಜನಕ ಜನಕ, ಹೇ ವಿಧಿ, ಸ್ವರ್ಗಾಧಿಪತಿಯನ್ನೇ ಮೀರಿಸಿ ಸದಾ ಪ್ರಜರ ಸೌಖ್ಯವನ್ನೇ ಬಯಸಿ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿದ ಸೂರ್ಯವಂಶದ ರಸ ದಶರಥ ಮಹಾರಾಜನನ್ನು ಅಕಾಲ ಮರಣಕ್ಕೀಡು ಮಾಡಿ ನಮ್ಮೆಲ್ಲರನ್ನು ಅನಾಥರನ್ನಾಗಿ ಮಾಡಿದೆಯ. ಇದೆಂತಹ ಘೋರ ವಿಪರ್ಯಾಸ! ಅಯ್ಯೋ ಜನಕ, 60 ಸಹಸ್ರ ವರ್ಷಗಳ ಕಾಲ ಅಯೋಧ್ಯೆ ಸಿಂಹಾಸನವನ್ನು ಅಲಂಕರಿಸಿ ರಾಜ್ಯಭಾರ ಮಾಡಿ ಯಶೋವಂತನಾಗಿ ಶೋಭಾಯಮಾನವಾಗಿ ರಾರಾಜಿಸುತ್ತಿದ್ದ ನಿಮಗೂ ಇಂತಹ ಘೋರಮರಣ ಉಂಟಾಯಿತೆ. ಹೇ ವಿಧಿಯೇ, ನೀನೆಂತಹ ಕಠೋರ ಹೃದಯಿಯಾದೆ. ಅಮ್ಮ, ರಾಮ ಲಕ್ಷ್ಮಣರಾದರು ತಂದೆಯವರ ಅಂತ್ಯಕಾಲದಲ್ಲಿ ಸನಿಹದಲ್ಲಿದ್ದು ಉಪಚರಿಸಿ ಪರಮ ಪಾವನವಾದ ಪಾದ ಸೇವಾ ಭಾಗ್ಯವನ್ನಾದರೂ ಪಡೆದು ಪುನೀತರಾದರು. ಆದರೆ ಈ ಪಾಪಿ ಭರತನ ಪಾಲಿಗೆ ಆ ಪುಣ್ಯವೂ ದೊರೆಯದೇ ಹೋಯಿತು. ಅಯ್ಯೋ ನಿರ್ಭಾಗ್ಯ ಭರತ! ಇಲ್ಲ ಕಂದ, ನಿಮಗಿಲ್ಲದ ಭಾಗ್ಯ ಅವರಿಗಿಲ್ಲಿಂದ ಬರಬೇಕು. ಅವರು ಸಹ ಅವರ ಸನಿಹದಲ್ಲಿ ಇರಲಿಲ್ಲ. ಏನು, ತಂದೆಯವರ ಮರಣ ಕಾಲದಲ್ಲಿ ರಾಮ ಲಕ್ಷ್ಮಣರೂ ಸಹ ಅವರ ಬಳಿಯಲ್ಲಿರಲಿಲ್ಲ? ಎಲ್ಲಿ ಹೋಗಿದ್ದರಮ್ಮ? ರಾಮ ಲಕ್ಷ್ಮಣ ಅವರ ವಾಸಕ್ಕೆ ಹೋದರು ಕಂದ. ಏನು, ಅರಣ್ಯವಾಸವೇ? ಅರಣ್ಯವಾಸಕ್ಕೆ ಹೋಗಲು ಕಾರಣವೇನಮ್ಮ? ಕುಮಾರ, ಅಮ್ಮ, ಹಿಂದೆ ದೇವಾಸುರ ಯುದ್ಧದಲ್ಲಿ ನಿಮ್ಮ ತಂದೆಯವರು ನಾನು ಮಾಡಿದ ಸಹಾಯಕ್ಕೆ 2 ವರಗಳನ್ನು ಕೊಟ್ಟಿದ್ದರು. ಏನೆಂಬುದಾಗಿ ತಾಯಿ? ಅದನ್ನು ನಿನಗೋಸ್ಕರ ಕೇಳಿಕೊಂಡೆ ಕಂದ. ಏನೆಂಬುದಾಗಿ ತಾಯಿ? ಮೊದಲನೆಯವರಿಗೆ ಶ್ರೀರಾಮಚಂದ್ರನಿಗೆ ನಿಶ್ಚಯಿತವಾದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಕಟ್ಟಬೇಕು. ಇನ್ನು 2ನೇಯವರಿಗೆ ರಾಮನು 14 ವರ್ಷ ಚಟಾವಲ್ಕಲದರನಾಗಿ ಕಾಡಿನ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿರು. ಏನು, ನಾನು ರಾಜ್ಯ ಪಟ್ಟವನ್ನು ಕಟ್ಟಿಕೊಳ್ಳಬೇಕೆ? ಇಂತಹ ಕುಲದ್ರೋಹದ ಕಾರ್ಯವನ್ನು ಸಾಧಿಸಬೇಕೆಂದು ಎಷ್ಟು ದಿನಗಳಿಂದ ಕಾದಿದ್ದೆ. ಕುಲಜ್ಯೇಷ್ಠನು, ನನಗೆ ತಂದೆಯಂತೆ ಪೂಜ್ಯನೂ ಆದ ಶ್ರೀರಾಮಚಂದ್ರನನ್ನು ಕಾಡಿಗಟ್ಟಿ ದೇವೇಂದ್ರಾದಿಗಳಿಂದ ಸನ್ಮಾನಿತನಾದ ತಂದೆಯನ್ನು ಯಮಪುರಿಗಟ್ಟಿ ಈ ಕೋಸಲ ರಾಜ್ಯ ಪಟ್ಟವನ್ನು ನನಗಾಗಿ ಗಳಿಸಿತ್ತೆಯ? ಎಂತಹ ಮಹತ್ ಕಾರ್ಯ ಮಾಡಿದೆ ತಾಯೇ, ಎಂತಹ ಮಹತ್ ಕಾರ್ಯ ಮಾಡಿದೆ! ಅಯ್ಯೋ, ಜನ್ಮಾಂತರದಲ್ಲಿ ನಾನು ಅದಾವ ಘೋರ ಪಾಪ ಮಾಡಿದುದಕ್ಕಾಗಿ
ಈ ಕುಲಘಾತಕಿ ಉದರದಲ್ಲಿ ಜನ್ಮವಿತ್ತು. ಕುಲಜ್ಯೇಷ್ಠನು, ನನಗೆ ತಂದೆಯಂತೆ ಪೂಜ್ಯನೂ ಆದ ಶ್ರೀರಾಮಚಂದ್ರನ ಸಹೋದರನಾದ ನನ್ನನ್ನು ಈ ವಿಷಭರಿತ ಹೃದಯಳಾದ ನರರಾಕ್ಷಸಿಯ ಉದರದಲ್ಲಿ ಜನ್ಮವಿತ್ತೆ ಏಕೆ? ಹಾ ರಾಮಚಂದ್ರ. ಕುಮಾರ, ಆದದ್ದು ಆಗಿ ಹೋಯಿತು. ನೀನು ಸಿಂಹಾಸನನ್ನೇರಿ ಪಟ್ಟಾಭಿಷೇಕ್ತರಾಗಿ ವೈಭೋಗದಿಂದ ಈ ರಾಜ್ಯಭಾರವನ್ನು ಮಾಡು. ಏನು? ನಾನು ಸಿಂಹಾಸನವನ್ನೇರಬೇಕೆ? ಎಂತಹ ಸಿಂಹಾಸನ ತಾಯಿ! ಕುಲಘಾತಕಿಯಾದ ನೀನು ಅಗಾಧವಾದ ದುರಾಸೆ ಎಂಬ ತಳಹದಿಯ ಮೇಲೆ ಅಸೂಯೆ, ಅವಿವೇಕ, ಅಸಭ್ಯತೆ, ಅನರ್ಥಗಳೆಂಬ ಗೋಡೆಗಳನ್ನು ಕಟ್ಟಿ ಅವುಗಳ ಮೇಲೆ ಪತಿದ್ರೋಹ, ಸುತದ್ರೋಹ, ಸಪತ್ನಿ ದ್ರೋಹ, ರಾಜದ್ರೋಹಗಳೆಂಬ ತಲೆಗಳನ್ನೇರಿಸಿ ಅಪಾರ ದುಃಖ ಮಂದಿರವನ್ನು ನಿರ್ಮಿಸಿ ಅವುಗಳಲ್ಲಿ ಅನ್ಯಾಯ, ಅಪಕೀರ್ತಿ, ಅಶಾಂತಿ, ಅರಿಷ್ಟಗಳೆಂಬ ಚತುಷ್ಪಾದಗಳ ಮೇಲೆ ಅಧರ್ಮ ಸಿಂಹಾಸನವನ್ನು ಸೃಷ್ಟಿಸಿ ಅದರ ಮೇಲೆ ನನ್ನನ್ನು ಕುಳ್ಳಿರಿಸಬೇಕೆಂದು ಹವಣಿಸುತ್ತಿರುವೆಯ? ಛೀ! ನಿನ್ನಂತಹ ನೀಚಳು ಸೂರ್ಯವಂಶದ ವಿಖ್ಯಾತ ಚಕ್ರವರ್ತಿ ಸಾರ್ವಭೌಮನಿಗೆ ಪತ್ನಿಯಾಗಬಹುದೇ? ಅಯ್ಯೋ, ಪ್ರಜ್ವಲಿಸುವ ರತ್ನದಂತಿದ್ದ ನೀನು ಪ್ರಳಯಾಗ್ನಿಯಾಗಿ ನಮ್ಮೆಲ್ಲರ ಸುಖ ಸಂತೋಷಗಳೆಲ್ಲವನ್ನು ಸುಟ್ಟು ಸೂರ್ಯವಂಶಕ್ಕೆ ಕಳಂಕ ತಂದಿತ್ತು. ಪ್ರಿಯ ಜನಕನನ್ನು, ಜನಕನಿಗೆ ಸಮಾನನಾದ ನನ್ನ ಪ್ರಿಯ ರಾಮಚಂದ್ರನನ್ನು ಅಗಲಿ ನಾನು ಹೇಗೆ ಜೀವಿಸಲಿ? ರಾಮನಿಲ್ಲದ ಅರಮನೆ, ರವಿಯಿಲ್ಲದ ಆಕಾಶ, ಲಕ್ಷ್ಮಣನು ತೆರಳಲ್ಗೆ ಅವಲಕ್ಷಣವಾಯ್ತೆ. ರಾಮ ಸೇವಾ ಭಾಗ್ಯ, ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ, ಪಾಪಿ ಭರತನ ಪಾಲಿಗೆ ಬಾರದಾಯ್ತೆ. ರಾಮಚಂದ್ರ, ಕುಲಘಾತಕಿ, ದೂರ ಸರಿ. ಹಾಲುಣಿಸುವ ಕೈಯಲ್ಲಿ ಹಾಲಾಹಲವನ್ನುಣಿಸಿ ತನುಮನಗಳೆಲ್ಲ ದಹಿಸುತ್ತಿರುವಾಗ ಸಹಿಸಬೇಕಂತೆ. ಇನ್ನು ನನಗೆ ಶಾಂತಿ ಎಲ್ಲಿಯದು, ಸಹನೆ ಎಲ್ಲಿಯದು? ಕೇಕೆಯ ವಂಶ ಸುಧಾರಕರಲ್ಲಿ ಕಾಲಕೂಟ ವಿಷದಂತೆ ನೀನು ಜನಿಸಿ ಉಭಯ ವಂಶದ ಕೀರ್ತಿಯನ್ನು ಸುಟ್ಟು ಸೂರ್ಯವಂಶಕ್ಕೆ ಕಳಂಕ ತಂದಿಟ್ಟಿ. ಇನ್ನು ಮುಂದೆ ನೀನು ನನಗೆ ತಾಯಿಯೂ ಅಲ್ಲ, ನಾನು ನಿನಗೆ ಮಗನೂ ಅಲ್ಲ. ನನಗೆ ಮಾತ್ರವಲ್ಲದೆ ಈ ಲೋಕಕ್ಕೆ ಮಹಾಶತ್ರುವಾಗಿರುವೆ. ಲೋಕಕಂಟಕರನ್ನು ವಧಿಸುವುದೇ ಕ್ಷತ್ರಿಯ ಧರ್ಮವಾದ್ದರಿಂದ ಅಧರ್ಮಕ್ಕೆ ಮನ ಮಾಡಿದ ನಿನ್ನನ್ನು ವಧಿಸಿ ಧರ್ಮಮೂರ್ತಿಯಾದ ಶ್ರೀರಾಮಚಂದ್ರನನ್ನು ಕರೆತಂದು ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಆತನಿಗೆ ಪ್ರತಿಯಾಗಿ ನಾನೇ ಮುನಿವೇಷಧಾರಿಯಾಗಿ ಅರಣ್ಯಕ್ಕೆ ಹೋಗುವೆ. ಪಾಪಿಷ್ಟಳೆ,
ಇಷ್ಟೆಲ್ಲ ಅನರ್ಥಕ್ಕೆ ಕಾರಣಲಾದ ನಿನ್ನನ್ನೀಗಲೇ ಸಂಹರಿಸುವೆ. ಮಾತೆಯ ಕೊಲ್ಲುವುದೇ ಮಾನಿತನೇ ಮಾತೆಯ ಕೊಲ್ಲುವುದೇ ಮಾನಿತನೇ ನೀತಿವಂತನು ನೀನು ಪ್ರಾರ್ಥನದೇ ಏಕೆ ನೀತಿವಂತನು ನೀನು ಪ್ರಾರ್ಥನದೇ ಏಕೆ ಮಾತೆಯ ಕೊಲ್ಲುವುದೇ ಮಾನಿತನೇ ವಂಶ ಭೂಪನ ಮನವರಿತವಳ ವಂಶ ಭೂಪನ ಮನವರಿತವಳ ಕುಲನಾಶ ಮಾಡಿ ಘನ ಕಾರ್ಯಗೈದವಳ ಕುಲನಾಶ ಮಾಡಿ ಘನ ಕಾರ್ಯಗೈದವಳ ಮಾತೆಯ ಕೊಲ್ಲುವುದೇ ಮಾನಿತನೇ ನೀತಿವಂತನು ನೀನು ಭ್ರಾಂತನದೇ ಏಕೆ ನೀತಿವಂತನು ನೀನು ಭ್ರಾಂತನದೇ ಏಕೆ ಮಾತೆಯ ಕೊಲ್ಲುವುದೇ ಮಾನಿತನೇ. ಅಗ್ರಜ, ಈ ಕಾರ್ಯವನ್ನು ನಿಲ್ಲಿಸು. ಮಾತೃವಧೆಯು ಮಹಾಪಾಪವು. ಅದು ಅಲ್ಲದೆ ಶ್ರೀರಾಮಚಂದ್ರನಲ್ಲದೆ ಸೂರ್ಯವಂಶದರು ಕ್ಷಮಿಸಲಾರರು. ಆದದ್ದು ಹಾಗೆ ಹೋಯಿತು. ಮೊದಲು ನಮ್ಮ ತಂದೆಯವರ ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸಿ ತದನಂತರ ಅರಣ್ಯಕ್ಕೆ ಹೋಗಿ ಶ್ರೀರಾಮನಲ್ಲಿ ಮಾತೆಯವರ ಪರವಾಗಿ ಕ್ಷಮೆಯನ್ನು ಯಾಚಿಸಿ ಆತನನ್ನು ಕರೆತಂದು ಅಯೋಧ್ಯೆಯ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕನನ್ನಾಗಿ ಮಾಡೋಣ. ಇದರಿಂದಲಾದರೂ ನಮ್ಮ ತಂದೆಯವರ ಆತ್ಮಕ್ಕೆ ಶಾಂತಿ ದೊರಕುವುದಲ್ಲದೆ ಪ್ರಜಾಜನರ ಹಿತ ಬಯಸಿದಂತಾಗುವುದು. ಹೌದು ಸಹೋದರ, ನಿನ್ನೀ ವಿವೇಕದ ನುಡಿಗಳೇ ನನ್ನ ಕ್ರೋಧಾವೇಗಕ್ಕೆ ಕಡಿವಾಣಗಳಾದವು. ನಡೆ ಸಹೋದರ, ಹೋಗೋಣ. ನಡೆಯೋಣ. ಕುಮಾರ, ಪಾಪಿಷ್ಟಳೆ, ನಿನ್ನ ಮುಖದರ್ಶನವನ್ನು ಸಹ ಮಾಡಬಾರದು. ಪ್ರಭಾತವಿದು ಪ್ರಭಾತ ಸಮಯ, ತೇಜಮಾನ ರವಿ ಉದಯಿಪ ಸಮಯ. ಸುಪ್ರಭಾತವಿದು ಪ್ರಭಾತ ಸಮಯ, ತೇಜಮಾನ ರವಿ ಉದಯಿಪ ಸಮಯ. ಕೆಂಪನಡರಿತ ನಭೋಮಂಡಲದಿ ಕೆಂಪನಾರಿಸುತ್ತ ಬರುತ್ತಿಗೆ ಭಾಸ್ಕರ. ಕೆಂಪನಡರಿತ ನಭೋಮಂಡಲ ಕೆಂಪನಾರಿಸುತ್ತ ಬರುತ್ತಿಗೆ ಭಾಸ್ಕರ. ಕಂಪನಿಯುತಿಗ ಸುಮರುಂಡಭುತ ಕಂಪನಿಯುತಿಗ ಸುಮವೃಂದಭುತ. ಇಂಪುಗಾನವಿದು ಕೋಗಿಲೆ ಕಲರವ, ಇಂಪುಗಾನವಿದು ಕೋಗಿಲೆ ಕಲರವ. ಸುಪ್ರಭಾತವಿದು ಪ್ರಭಾತ ಸಮಯ, ತೇಜಮಾನ ರವಿ ಉದಯಿಪ ಸಮಯ. ಸುಪ್ರಭಾತ. ತೇಜೋಮಾನನಾಗಿ ಉದಯಿಸುತ್ತಿರುವ ಭಾಸ್ಕರನು ಸಕಲ ಜೀವರಾಶಿಗಳಿಗೆ ಬೆಳಕು ನೀಡುತ್ತಾ ಮೇಘಮಾಲೆಗಳ ಮಧ್ಯೆ ಮಂದಹಾಸದಿಂದ ಮೆರಗು ನೀಡುತ್ತಿರುವ ಭಾಸ್ಕರನ ಪ್ರತಿ ಉದಯದ ಸುಪ್ರಭಾತವು ಜೀವನದ ಅಂಧಕಾರವನ್ನು ಮರೆಮಾಚಿ ನಭೋಮಂಡಲದಿ ನಗುಮಗ ಬೀರಿದಾಕ್ಷಣ ಕೇಳಿ ಬರುವ ಅಕ್ಕಿ ಪಕ್ಷಿ ಕೋಗಿಲೆಗಳ ಕಲರವಕ್ಕೆ ಜಗದುದಯನೇ ಕಾರಣ. ಪ್ರತಿ ಜೀವರಾಶಿಗೆ ನೀಡುವ ಸಾರ್ಥಕತೆಯ ಮಧುರ ಕ್ಷಣವೆಂದೆನಿಸುತ್ತದೆ, ಅಲ್ಲವೇ ವೈದೇಹಿ? ಹೌದು ಸ್ವಾಮಿ. ಸ್ವಾಮಿ, ಅಲ್ಲಿ ಕಾಣುತ್ತಿರುವ ಆ ಪರ್ವತವಾದರೂ ಯಾವುದು? ಇಲ್ಲಿ ಹರಿಯುತ್ತಿರುವ ಈ ನದಿಯಾದರೂ ಯಾವುದು? ಸೀತಾ, ಅದು ನಮ್ಮ ಅಯೋಧ್ಯೆಗೆ ಸೇರಿದ ಆ ಚಿತ್ರಕೂಟ ಪರ್ವತವು ನಮ್ಮ ಮಾತಾ ಪಿತೃಗಳಿಗೆ ಸದ್ಗತಿಯನ್ನುಂಟು ಮಾಡಿ ಹಾಗೂ ನಮ್ಮ ವಂಶವನ್ನೇ ಪವಿತ್ರವನ್ನಾಗಿಸಿ ಜಗದ ಜೀವ ಸಂಕುಲಕ್ಕೆ ಅಮೃತ ಧಾರೆಯನ್ನೆರೆಯುತ್ತಿರುವ ಮಹಾಮಾತೆ ಮಹೇಶ್ವರನ ಜಟಾ ಮಕುಟದಿಂದ ಇಳಿದು ಬಂದು ಭರತ ವರ್ಷದಲ್ಲಿ ಮನುಕುಲದ ಪಾಪ ತೊಳೆದು ಮುಕ್ತಿ ನೀಡುತ್ತಿರುವ ಭಾಗೀರಥಿಗೆ ಅಭಿವಂದಿಸೋಣ.
ಹಾಗೆ ಆಗಲಿ. ಸುರನರ ಸೇವಿತೆ ವರಗಂಗೆ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿತೆ ವರಗಂಗೆ ಹರನ ಶಿರದಿಂದ ಹರಿದೆ ಅಮ್ಮ ಹರನ ಶಿರದಿಂದ ಹರಿದೆ ಹರೆಯನ್ನು ತರಿಸಲು ಆಗಮಿಸಿ ಬಂದೆ ಹರನ ಶಿರದಿಂದ ಹರಿದೆ ಹರೆಯನ್ನು ತರಿಸಲು ಆಗಮಿಸಿ ಬಂದೆ ಪರಮ ಪಾವನೆ ಎಂದೆನಿಸಿ ಹರೆಯನ್ನೆಲ್ಲವೂ ಧರಿಸಿದೆ ತಾಯಿ ಪರಮ ಪಾವನೆ ಎಂದೆನಿಸಿ ಹರೆಯನ್ನೆಲ್ಲವೂ ಧರಿಸಿದ ತಾಯಿ ನಿರುಪಮ ಚರಿತಳೆಗನು ದಿನದಿಂದ ನಿರುಪಮ ಚರಿತಳೆಗನು ದಿನದಿಂದ ನಿರುಪಮ ಚರಿತಳೆ ಅನುದಿನ ನಿರುಪಮ ಚರಿತಳೆಗನು ದಿನ ನಿರುಪಮ ಚರಿತಳೆಗನು ದಿನ ನಿರಂತರದಿ ಭಜಿಸುವೆ ಅನ್ನಯದಿ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿತೆ ವರಗಂಗೆ ಪಾಪನಾಶವಾಗಿ ಹೋಗುತ್ತೀ ಗನ್ನೋಡಿ ಪಾಪನಾಶವಾಗಿ ಹೋಗುತ್ತೀ ಗನ್ನೋಡಿ ರಘುರಾಮ ರಾಮ ರಾಮ ಪಾಲಿ ರಘುರಾಮ ರಾಮ ದೇವಾದಿದೇವ ನಮಸ್ಕರಿಸುವನು. ಅಯ್ಯ ನಿನಗೆ ಮಂಗಳವಾಗಲಿ. ನೀನು ಯಾರು? ಪ್ರಭು, ನಾನು ನಿಮ್ಮ ತಂದೆಯಾದ ದಶರಥ ಚಕ್ರವರ್ತಿಯ ಮಿತ್ರನು. ನನ್ನನ್ನು ಗುಹನೆಂದು ಕರೆಯುವರು. ತಮಗೆ ವನವಾಸವು ಪ್ರಾಪ್ತವಾಯಿತೆಂದು ತಿಳಿದು ತಮ್ಮ ಸೇವೆಯನ್ನು ಕೈಗೊಳ್ಳಬೇಕೆಂದು ಬಂದಿರುವನು. ಅದೋ ಅಲ್ಲಿ ಕಾಣುವುದೇ ನನ್ನ ಕುಟೀರವು. ದಯಮಾಡಿ ನನ್ನ ಸೇವೆಯನ್ನು ಸ್ವೀಕರಿಸಬೇಕೆಂದು ಪ್ರಾರ್ಥಿಸುವೆನು ದೇವ. ಅಯ್ಯ ಗುಹನೆ, ನಾವುಗಳು ಪಿತೃವಾಕ್ಯ ಪರಿಪಾಲನಾರ್ಥನಾಗಿ 14 ವರ್ಷಗಳ ಕಾಲ ಅರಣ್ಯವಾಸವನ್ನು ಕೈಗೊಂಡಿರುವುದು. ಆದ್ದರಿಂದ ನೀನು ಈ ಗಂಗಾ ನದಿಯನ್ನು ದಾಟಿಸಿಕೊಟ್ಟರೆ ಅದೇ ನೀನು ನಮಗೆ ಮಾಡಿದ ಮಹದುಪಕಾರವೆಂದು ಭಾವಿಸುತ್ತೇನೆ. ಸ್ವಾಮಿ, ಭವಸಾಗರವನ್ನೇ ದಾಟಿಸಬಲ್ಲ ನಿಮ್ಮನ್ನು ಈ ಸಣ್ಣ ಕಾಲುವೆಯನ್ನು ದಾಟಿಸುವ ಸುಯೋಗ ನನಗೆ ಒದಗಿತಲ್ಲ. ನಾನೇ ಧನ್ಯನು ಪ್ರಭು, ನಾನೇ ಧನ್ಯನು. ಪ್ರಭು,
ನನ್ನದೊಂದು ವಿಜ್ಞಾಪನೆ. ಏನದು ಗುಹನೆ? ಪ್ರಭು, ಹಿಂದೆ ತಾವು ಮಿಥಿಲಾ ಪಟ್ಟಣಕ್ಕೆ ಹೋಗುವಾಗ ನಿಮ್ಮ ಪಾದಕ್ಕೆ ಒಂದು ಕಲ್ಲು ಸೋಕಿ ಅದು ಎಣ್ಣಾಯಿತಂತೆ. ಈಗ ನನ್ನ ದೋಣಿಯಲ್ಲಾದರೂ ಸಣ್ಣ ಪುಟ್ಟ ಕಲ್ಲುಗಳು ಇದ್ದರೆ ಅವೆಲ್ಲವೂ ಎಣ್ಣಾದರೆ ನನ್ನ ಗತಿ ಏನು? ಆದ್ದರಿಂದ ನಾನೇ ನಿಮ್ಮ ಪಾದಗಳನ್ನು ತೊಳೆದು ಪೂಜೆ ಮಾಡಿ ಕರೆದುಕೊಂಡು ಹೋಗುತ್ತೇನೆ. ಅಯ್ಯ ಗುಹನೆ, ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದ್ದೇನೆ. ನಿನ್ನಿಷ್ಟಾರ್ಥ ಸಿದ್ಧಿಸಲಿ. ಧನ್ಯನಾದೆ ಪ್ರಭು. ಮಾತನ ಜನಕೀಯ ರಮಣನ ಜನಕರ ಜನ ಮಾತನ ಜನಕೀಯ ರಮಣನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆ ಧನ್ಯನಾದೆ ಜನಕರ ಜನ ಮಾತನ ಜನಕೀಯ ರಮಣನ ಕಳವ ಪರಮಾತ್ಮನ ಶ್ರೀ ಕಾಮನ ಕಳವ ಪರಮಾತ್ಮನ ಶ್ರೀ ಕಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಜನಕರ ಜನ ಮಾತನ ಜನಕೀಯ ರಮಣನ ಜನಕೀಯ ರಮಣನ ಸ್ವಲ್ಪ ಕಾಲ ವಿಶ್ರಮಿಸಿಕೊಳ್ಳಿ, ದೋಣಿಯನ್ನು ಸಿದ್ಧಪಡಿಸಿ ಬರುತ್ತೇನೆ.
ಇಂದಿಗೆ ನಾ ಧನ್ಯನಾದೆ ಇಂದಿಗೆ ನಾ ಧನ್ಯನಾದೆ ರಾಮ ಇಂದಿಗೆ ನಾ ಧನ್ಯನಾದೆ ಇಂದಿಗೆ ನಾ ಧನ್ಯನಾದೆ ರಾಮ ಭವಸಾಗರ ದಾಟಿಸುವ ಭವರೋಗವ ನೀಗಿಸುವ ಭವಸಾಗರ ದಾಟಿಸುವ ಭವರೋಗವ ನೀಗಿಸುವ ಶ್ರೀರಾಮ ರಘುರಾಮನ ಬರದಿ ನದಿಯ ದಾಟಿಸುವೆ ಶ್ರೀರಾಮ ರಘುರಾಮನ ಬರದಿ ನದಿಯ ದಾಟಿಸುವೆ ಇಂದಿಗೆ ನಾ ಧನ್ಯನಾದೆ ಇಂದಿಗೆ ನಾ ಧನ್ಯನಾದೆ ರಾಮ ರಘುರಾಮ ಶ್ರೀರಾಮ ದಶರಥ ರಾಮ ರಾಮಚಂದ್ರ ಸಹೋದರ ರಾಮ ಪರಂ ರಾಮ ದಶರಥ ರಾಮ ವಾಸುರ ನಾಮ ಸದಾ ರಾಮ ನಾಮ ಆತುರ ನಾಮ ಸದಾ ರಾಮ ನಾಮ ರಾಮ ಪರ ಆತುರ ಸದಾ ರಾಮ ನಾಮ ಆತುರ ಸದಾ ರಾಮ ನಾಮ ರಾಮ ಪರಮ ಪಾವನ ರಾಮ 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 ನನ್ನನ್ನೇ ಸ್ಮರಿಸುತ್ತಾ ಈ ಮಾರ್ಗವಾಗಿ ಯಾರೋ ಬರುವಂತೆ ಭಾಸವಾಗುತ್ತಿದೆ. ಹೋಗಿ ನೋಡಿ ಬಾ ಲಕ್ಷ್ಮಣ. ಆಗಲಿ ಅಣ್ಣ. ಅಣ್ಣ, ಭರತ ಶತ್ರುಘ್ನರು ಚದುರಂಗ ಬಲ ಸಮೇತರಾಗಿ ಮೇಲೆ ಯುದ್ಧಕ್ಕೆ ಬರುವಂತೆ ತೋರುತ್ತಿರುವುದು. ಅಪ್ಪಣೆಯನ್ನು ಕೊಡು, ಕ್ಷಣಾರ್ಧದಲ್ಲಿ ಅವರನ್ನು ಹಿಮ್ಮೆಟ್ಟಿಸಿ ಬರುತ್ತೇನೆ. ಲಕ್ಷ್ಮಣ, ಶಾಂತನಾಗು. ಭರತನು ಸೈನ್ಯ ಸಮೇತನಾಗಿ ಬರಬೇಕಾದರೆ ಯಾವುದೋ ಮಹತ್ತರವಾದ ಕಾರಣವಿರಬೇಕು. ಹೋಗು, ಅವರೇಳುವನ್ನು ಆಧರಿಸಿ ನೀನೇ ಕರೆದುಕೊಂಡು ಬಾ. ಆಗಲಿ ಅಣ್ಣ. ಮನೋನಾಥ ಸಿದ ಬಾರಿ ಜಾತ ಸೀತಾ ಮನೋನಾಥ ಸಿದ ಬಾರಿ ಜಾತ ಮಾತಾ ಸುನೀತ ರಘುವಂಶಚಾರ ಮಾತಾ ಸುನೀತ ರಘುವಂಶಜಾತ ಮಾತಾ ಸುನೀತ ರಘುವಂಶಜಾತ ರಾಮ ಪರಮ ಪಾವನ ರಾಮ ರಾಮ ಅಣ್ಣ ಸಹೋದರ ನಮಸ್ಕರಿಸು. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ನಿಮ್ಮನ್ನು ನೋಡಿ ನನಗೆ ಮಹದಾನಂದವಾಯಿತು. ಅಣ್ಣ, ಏನು ಆನಂದವಣ್ಣ. ವಜ್ರ ವೈಡೂರ್ಯ ವಸ್ತ್ರಾಭರಣಗಳಿಂದ ಅಲಂಕೃತನಾಗಿ ಅಯೋಧ್ಯೆಯ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾರಾಜಿಸಬೇಕಾಗಿದ್ದ ನಿನ್ನನ್ನು ಹೀಗೆ ನೋಡುವಂತಾಯಿತು. ನಾವೆಂತಹ ಪಾಪಿಗಳನ್ನು, ನಾವೆಂತಹ ಪಾಪಿಗಳು. ಭರತ, ಅಣ್ಣ, ಪಿತೃವಾಕ್ಯ ಪರಿಪಾಲನೆಗಾಗಿ ಬಂದಿರುವ ನಮಗೆ ಈ ಅರಣ್ಯವಾಸವು ಅರಮನೆ ವಾಸಕ್ಕಿಂತಲೂ ಸುಖಕರವಾಗಿರುವುದು. ಅದಂತಿರಲಿ, ನಮ್ಮ ಅಯೋಧ್ಯೆಯಲ್ಲಿ ಪ್ರಜಾಜನರು
ಗುರುಗಳಾದ ವಸಿಷ್ಠ ಮಹರ್ಷಿಗಳು, ಪೂಜ್ಯ ಮಾತಾ ಪಿತೃಗಳೆಲ್ಲರೂ ಕ್ಷೇಮದಿಂದಿರುವರೇ ಭರತ? ನೆಲ್ಲಿಯ ಕ್ಷೇಮವಣ್ಣ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಗಿ. ಹಾಗೆಂದರೇನು ಭರತ? ಅಣ್ಣ, ದುಷ್ಟ ಕೈಕೆಯ ದೆಸೆಯಿಂದ ನಿನಗುಂಟಾದ ದುರ್ಗತಿಯನ್ನು ಸಹಿಸಲಾರದೆ ನೀವು ಪಟ್ಟಣವನ್ನು ಬಿಟ್ಟು ಹೊರಟ ಕೂಡಲೇ ತಂದೆಯವರು ಕೊರಗಿ ಪರಲೋಕವಾಸಿಯಾದರನ್ನ ಜನಕ ಪಿತಾ ಮಮಖಿತ ಪ್ರಿಯ ಪಿತಾ ಅಗಲಿ ಸಖಿಸೇ ಸಂತಾಪವ ಜನಕ ಮಮಖಿತ ಪ್ರಿಯ ಪಿತಾ ಅಗಲಿ ಸಖಿಸೇ ಸಂತಾಪವ ಪಿತಾ ಜನಕ ಅಗಲಿ ಸಖಿಸೇ ಹೇ ಜನಕ, ಕೊನೆಗೂ ನಮ್ಮ ನಗಲಿನ ದುಃಖದಿಂದಲೇ ನಿಮಗೆ ಮರಣವು ಸಂಭವಿಸಿದೆ. 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ದೈವಗುಣ ಸಂಪನ್ನರೆಂದೆನಿಸಿ ಸೂರ್ಯ ವಂಶದ ಕಳಸಪ್ರಾಯರಾಗಿ ಅಯೋಧ್ಯೆಯ ಪ್ರಜಾ ಸಂಕಲವು ಸಹಸ್ರ ವರ್ಷಗಳ ಕಾಲ ಸಂಪತ್ಭರಿತವಾಗಿ ಅಮಿತಾನಂದದಿಂದಿರಲು ಕಾರಣರಾದ ನಿಮಗೂ ಈ ರೀತಿ ಮರಣವು ಸಂಭವಿಸುವುದೆಂದು ನಾನು ಎಣಿಸಿರಲಿಲ್ಲ. ಅಯ್ಯೋ ದುರ್ವಿಧಿ! ತಂದೆಯವರ ಅಂತ್ಯಕಾಲದಲ್ಲಿ ಅವರ ಸೇವೆ ಮಾಡುವ ಭಾಗ್ಯವೂ ಸಹ ನಮಗೆ ಲಭಿಸದೇ ಹೋಯಿತೆ. ನಾವೆಂತಹ ನಿರ್ಭಾಗ್ಯ ಪುತ್ರರು! ಅಣ್ಣ, ತಂದೆಯವರ ಮರಣ ಕಾಲದಲ್ಲಿ ನಾವು ಸಹ ಅವರ ಬಳಿಯಲ್ಲಿರಲಿಲ್ಲವಣ್ಣ. ತಂದೆಯವರ ಅಂತ್ಯಕಾಲದಲ್ಲಿ ನೀವು ಸಹ ಅವರ ಬಳಿ ಇರಲಿಲ್ಲವೇ? ಹೌದಣ್ಣ. ಅಯ್ಯೋ, ಅನೇಕ ವರ್ಷಗಳ ಕಾಲ ಅಪುತ್ರವಂತರಾಗಿದ್ದ ನೀವು ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿ 4 ಜನ ಸುಪುತ್ರರನ್ನು ಪಡೆದಾಗ್ಯೂ ಸಹ ನಿಮ್ಮ ಅಂತ್ಯಕಾಲದಲ್ಲಿ ಒಂದು ತೊಟ್ಟು ಗಂಗೋದಕವನ್ನು ಬಿಡುವವರಿಲ್ಲದೆ ಅನಾಥನಂತೆ ಮೃತಪಟ್ಟೆಯ ಜನಕ. ಅಯ್ಯೋ, ವಿಧಿಲೀಲೆ ಎಷ್ಟೊಂದು ವಿಚಿತ್ರವಾಗಿರುವುದು. ಅಣ್ಣ, ಹಾಗಿದ್ದು ಹಾಗೆ ಹೋಯಿತು. ನೀನಿನ್ನ ಅಯೋಧ್ಯೆಗೆ ತೆರಳಿ ದುಃಖ ತಪ್ತಿಯರಾದ ಮಾತೆಯರನ್ನು ಸಂತೈಸಿಕೊಂಡು ಸಿಂಹಾಸನವನ್ನೇರಿ ಪ್ರಜಾಪಾಲನೆ ಮಾಡು. ನಾನು 14 ವರ್ಷಗಳ ಅರಣ್ಯವಾಸವನ್ನು 14 ದಿನಗಳಂತೆ ಕಳೆದು ಮರುದಿನವೇ ಬಂದು ನಿಮ್ಮೆಲ್ಲರನ್ನು ಸೇರುತ್ತೆ. ಅಣ್ಣ, ವಿಕರ್ಣ ಸಾಕ್ಷಿಯಾಗಿಯೂ ನಾನು ನಿನ್ನ ಪಾದ ಸೇವಾ ಭಾಗ್ಯವನ್ನು ಬಯಸಿ ಬಂದನೇ ಹೊರತು ಅಯೋಧ್ಯೆ ರತ್ನ ಸಿಂಹಾಸನವನ್ನಲ್ಲ. ನೀನು ವಾಸಿಸದ ಆ ಅಯೋಧ್ಯೆಯಲ್ಲಿ ನಾವು ಸಹ ವಾಸ ಮಾಡಲಾರವಣ್ಣ. ತಂದೆಯನ್ನು ಕಳೆದುಕೊಂಡ ನಮಗೆ ನೀನೇ ತಂದೆ. ಅಣ್ಣ, ಅಲ್ಲದೆ ಮಾತೆಯವರು ಪತಿಯನ್ನು ಕಳೆದುಕೊಂಡ ದುಃಖದಿಂದಲೂ ನಿನ್ನ ಅಗಲಿವಿಕೆಯ ನೋವಿನಿಂದಲೂ ನಿನ್ನನ್ನೇ ನೆನೆದು ಹಂಬಲಿಸುತ್ತಿರುವರಣ್ಣ. ಪುರದ ಜನರೆಲ್ಲರೂ ನಿನ್ನ ಆಗಮನವನ್ನೇ ಎದುರು ನೋಡುತ್ತಿರುವರು. ಅಣ್ಣ, ನೀನಿಲ್ಲದೆ ಅಯೋಧ್ಯ ರಾಜಲಕ್ಷ್ಮಿಯು ಅನಾಥಳಾಗಿರುವಳಣ್ಣ, ಅನಾಥಳಾಗಿರು. ಭರತ, ನಿನಗೆ ನನ್ನ ಮೇಲಿರುವ ಪ್ರೀತಿಯು ಅಪಾರವಾದುದು. ಆದರೆ ತಂದೆಯವರು ನಿನಗಾಗಿ ನಿಶ್ಚಯಿಸಿರುವ ರಾಜ್ಯವನ್ನು ನಾನು ವಹಿಸಿಕೊಂಡು ದತ್ತಾಪಹಾರ ದೋಷಕ್ಕೆ ಗುರಿಯಾಗಲೇ? ಇದರಿಂದ ರವರವಾದಿ ನರಕವು ಪ್ರಾಪ್ತಿಯಾಗುವುದಿಲ್ಲವೇ? ಕೇವಲ ರಾಜ್ಯಲೋಭಕ್ಕೊಳಗಾಗಿ ಇಹ ಪರಗಳಲ್ಲಿ ಅಪಕೀರ್ತಿಗೆ ಗುರಿಯಾಗಲೇ? ಇಲ್ಲ, ಇದು ಧರ್ಮಸಮ್ಮತವಲ್ಲ.
ಹೋಗು ಭರತ, ನೀನು ಅಯೋಧ್ಯೆಗೆ ತೆರಳಿ ಪಟ್ಟಾಭಿಷಿಕ್ತನಾಗಿ ಪ್ರಜಾಪಾಲನೆ ಮಾಡು. ಅಣ್ಣ, ನನ್ನ ವಿಜ್ಞಾಪನೆಯನ್ನು ಲಾಲಿಸು. ಪ್ರಬಲವಾದ ಕೋಸಲ ದೇಶವನ್ನು ಆಳಲು ನನಗೆ ಶಕ್ತಿ ಇರುವುದು. ಜನನಿ ಜನಕರಿಂದ ಲಭಿಸಿರುವ ಈ ರಾಜ್ಯವನ್ನು ನಿರ್ವಹಿಸಲು ಮನಸ್ಸೊಪ್ಪದೆ ನಾನೇ ನಿನ್ನಲ್ಲಿ ಯಾಚಿಸುತ್ತಿರುವಾಗ ದತ್ತಾಪಹಾರ ದೋಷವೆಲ್ಲಿಂದ ಬಂತು? ನೀನೇ ಹೇಳಲಿ. ಸಹೋದರರೇ, ನಿಮಗೆ ನನ್ನ ಮೇಲಿರುವ ಗೌರವವು ಅಪಾರವಾದದ್ದು. ಆದರೆ ಪಿತೃವಾಕ್ಯ ಪಾಲಿಸುವನೆಂದು ವಾಗ್ದಾನ ನೀಡಿ ಇಂದು ಅವರು ಸ್ವರ್ಗಸ್ಥರಾದರೆಂದು ತಿಳಿದು ನಾನು ಅಯೋಧ್ಯೆಗೆ ತೆರಳಿ ಸಿಂಹಾಸನವನ್ನೇರಿದರೆ ನಾನೆಂತಹ ಪರಮ ಪಾಪಿಯು, ಪಿತೃದ್ರೋಹಿಯಾಗುವುದಿಲ್ಲವೇ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳಿದರೆ ಹಾಗೂ ರಘುವಂಶದ ಕೀರ್ತಿಗೆ ಕಳಂಕ ಹಚ್ಚಿದಂತಾಗುವುದಿಲ್ಲವೇ? ಇಲ್ಲ ಭರತ, ನೀನಿನ ಅಯೋಧ್ಯೆಗೆ ತೆರಳಿ ದುಃಖ ತಪ್ತಿಯರಾದ ಮಾತೆಯರನ್ನು ಸಂತೈಸಿಕೊಂಡು ಮಾತೃವಾಕ್ಯವನ್ನು ಪಾಲಿಸಿ. ನಾನು ಅರಣ್ಯದಲ್ಲಿದ್ದು ಪಿತೃವಾಕ್ಯವನ್ನು ಪಾಲಿಸುವೆನು. ಅಣ್ಣ, ಇದೇ ನಿಮ್ಮ ಕಡೆಯ ನಿರ್ಧಾರವಾದರೆ ಅಯೋಧ್ಯೆ ರತ್ನ ಸಿಂಹಾಸನವನ್ನೇರಲು ದಶರಥ ಜ್ಯೇಷ್ಠ ಪುತ್ರನಾದ ನಿನಗಲ್ಲದೆ ನನಗೆಂದಿಗೂ ಸಾಧ್ಯವಿಲ್ಲಣ್ಣ. ನಿನ್ನ ಪಾದ ಸಾಕ್ಷಿಯಾಗಿಯೂ ಆ ಸಿಂಹಾಸನವನ್ನು ನಾನು ಹತ್ತಲಾರೆ. ಇದು ಖಂಡಿತವೆಂದು ತಿಳಿ. ಅಣ್ಣ, ನಿನ್ನ ಮಾತಿಗೆ ವಿರುದ್ಧವಾಗಿ ಮಾತನಾಡಿನೆಂದು ಭಾವಿಸಬೇಡಿ. ಅಲ್ಲದೆ ಶ್ರೀರಾಮಚಂದ್ರನನ್ನು ಕರೆತರದ ಹೊರತು ನಾನು ಪುರಪ್ರವೇಶ ಮಾಡುವುದಿಲ್ಲವೆಂದು ಪ್ರಜೆಗಳ ಮುಂದೆ ಪ್ರತಿಜ್ಞೆ ಮಾಡಿ ಬಂದಿದ್ದೇನೆ. ಆದ್ದರಿಂದ ಶ್ರೀರಾಮಚಂದ್ರನೇ ಅಯೋಧ್ಯೆಯರು ರಾಜನೆಂದು ನಂಬಿರುವ ಪ್ರಜೆಗಳ ಹಾಗೂ ಗುರು ಹಿರಿಯರ ನಂಬಿಕೆಗಾಗಿ ನಿನ್ನ ಪಾದುಕೆಗಳನ್ನು ದಯಪಾಲಿಸಿ ಇವುಗಳನ್ನು ಸಿಂಹಾಸನದ ಮೇಲಿಟ್ಟು ನಿನ್ನ ಪ್ರತಿನಿಧಿಯಾಗಿ ರಾಜ್ಯಭಾರ ಮಾಡಿಕೊಂಡು ನಾನು ಸಹ ಮುನಿವೇಷಧಾರಿಯಾಗಿ ನಂದಿ ಗ್ರಾಮದಲ್ಲಿ ವಾಸ ಮಾಡಿಕೊಂಡಿರುವೆ. ಅಣ್ಣ, ಇದಕ್ಕೆ ತಮ್ಮ ಅಪ್ಪಣೆಯಾಗಬೇಕಣ್ಣ. ಹೌದು ಅಣ್ಣ, ಭರತದಂತೆ ನಾನು ಕೂಡ ಮುನಿವೃತ್ತಿಯಿಂದ ನಂದಿ ಗ್ರಾಮದಲ್ಲಿ ನಿಮ್ಮ ಪಾದುಕೆಯನ್ನು ಪೂಜಿಸುತ್ತಾ ಭರತನಿಗೆ ರಾಜಕಾರ್ಯದಲ್ಲಿ ನೆರವಾಗು. ಭರತನ ಪ್ರಾರ್ಥನೆಯಂತೆ ಪಾದುಕೆಗಳನ್ನು ಅನುಗ್ರಹಿಸು ಅಣ್ಣ. ಭರತ ಶತ್ರುಘ್ನರೇ, ಅಣ್ಣ, ನಿಮ್ಮಿರುವರ ಭ್ರಾತೃ ಪ್ರೇಮದ ಬಂಧನದಲ್ಲಿ ನಾನು ಮೂಕಸ್ಮಿತನಾಗಿರುವೆ. ನಿಮ್ಮಂತಹ ಸಹೋದರರನ್ನು ಪಡೆದ ನಾನೇ ಧನ್ಯ. ನಿಮ್ಮಿಷ್ಟದಂತೆಯೇ ಆಗಲಿ. ತೆಗೆದುಕೊಳ್ಳಿ ಪಾದುಕೆಗಳನ್ನು. ಯಥಾರ್ಥವಾದವಣ್ಣ. ತನ್ನೊಡಲ ತಾಪವಂ ಕಡೆದಿನಿತು ತವಕದಿಂ ಬೆಳೆಸಿದ ತಾಯಿಗೆ ಭಾಗ್ಯವಿಲ್ಲ. ಪರಮ ಜಪ ತಪ ಪುಣ್ಯ ಪಾದಾರ್ಚನೆಗೈದ ಪರಮ ಜಪ ತಪ ಪುಣ್ಯ ಪಾದಾರ್ಚನೆಗೈದ ಮುನಿ ಜನರಿಗೆ ಭಾಗ್ಯವಿಲ್ಲ. ಸಹಜದಿ ಶ್ರೀರಾಮ ಸಹಜಾತರಾಗಿ ಜನಿಸಿ ಸಹಜದಿ ಶ್ರೀರಾಮ ಸಹಜಾತರಾಗಿ ಜನಿಸಿ ಸಹಕರಿಸಿದೆ ಮಗು ಭಾಗ್ಯವಿಲ್ಲ. ರಾಮ ಕಾಡು ಮರದಿಂ ಕಡಿದು ಕಾಲಿನ ತುಳಿದು ಪಾಡುಪಡುತ್ತಿದ್ದರೋ ಧನ್ಯತೆಯ ಪಡೆದು ನಾಡಿನೊಡೆತನವ ಕೈಗೊಂಡು ರಾರಾಜಿಸುವ ನಾಡಿನೊಡೆತನವ ಕೈಗೊಂಡು ರಾರಾಜಿಸುವ ಈ ಜೋಡಿ ಒದಗಿದ ಪುಣ್ಯ ಎಮಗಿಲ್ಲ, ಉರಜನರಿಗಿಲ್ಲ, ಮತ್ತರಿಗಿಲ್ಲ. ಜಗದೀ ಜಗದೀ
ಭರತನ ಜನ್ಮ ಸಾರ್ಥಕವಾಯಿತು. ಶ್ರೀರಾಮಚಂದ್ರನ ಪಾದರಕ್ಷಣೆ ಮಾಡುತ್ತಿದ್ದ ಈ ಪಾದುಕೆಗಳನ್ನು ರಕ್ಷಿಸಿ ಪೂಜಿಸುವ ಭಾಗ್ಯ ಭರತನಿಗಲ್ಲದೆ ಈ ಜಗತ್ತಿನಲ್ಲಿ ಮತ್ಯಾರಿಗೂ ಲಭಿಸಲಾರದು. ಅಣ್ಣ ಭರತ, 14 ವರ್ಷಗಳು ಕಳೆದ ಮರುದಿನವೇನೆ ಅಯೋಧ್ಯೆಗೆ ಬಂದು ರಾಜ್ಯ ಪಟ್ಟವನ್ನು ವಹಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಕೂಡಲೇ ನಾನು ಅಗ್ನಿ ಪ್ರವೇಶ ಮಾಡುವೆನನ್ನು. ಇದಕ್ಕೆ ನಿನ್ನ ಪಾದುಕೆಗಳೇ ಸಾಕ್ಷಿ. ಅಮಂಗಳವಾದ ಮಾತುಗಳನ್ನು ಆಡಬೇಡ. ನಿಮ್ಮಗಳ ಅತಿಶಯವಾದ ಭ್ರಾತೃ ವಾತ್ಸಲ್ಯ ಮಮಕಾರದಿಂದ ಮೃತನಾದ ದಶರಥ ಚಕ್ರವರ್ತಿಯು ಯಶ ಶರೀರವನ್ನು ಹೊಂದಿದನು. ನಡಿ, 14 ವರ್ಷಗಳ ಅರಣ್ಯವಾಸವನ್ನು 14 ದಿನಗಳಂತೆ ಕಳೆದು ಬಹುಬೇಗ ಅಯೋಧ್ಯೆಗೆ ಬಂದು ಸೇರಬೇಕು. ನಿಮಗೆ ಮಂಗಳವಾಗಲಿ. ಹೋಗಿ ಬನ್ನಿ. ಕೃತಾರ್ಥವಾದವಣ್ಣ. ಅಣ್ಣ, ನಾವಿನ್ನು ತೆರಳಲು ನಿಮ್ಮ ಅನುಜ್ಞೆ ಆಗಬೇಕು ಅಣ್ಣ. ನಿಮಗೆ ಮಂಗಳವಾಗಲಿ. ಹೋಗಿ ರಾಮಪಾದ ಸೇವಾ ಭಾಗ್ಯ ಪಡೆದು ಪುನೀತನಾದೆ. ರಾಮಪಾದ ಸೇವಾ ಭಾಗ್ಯ ಪಡೆದು ಪುನೀತನಾದೆ. ರಾಮಪಾದ ಸೇವಾ ಭಾಗ್ಯ ಸಹೋದರ, ಈ ಅಯೋಧ್ಯೆಗೂ ನಮಗೆ ಸಮೀಪವಾಗಿರುವುದರಿಂದ ಆಗಾಗ್ಗೆ ಪುರನಿವಾಸಿಗಳು ಬಂದು ತೊಂದರೆಗೊಳಿಸುವರು. ಇಲ್ಲಿಯೇ ನಮ್ಮ ಜನಕನಿಗೆ ತಿಲಾಂಜಲಿಯನ್ನಿತ್ತು ಮುಂದೆ ದಂಡಕಾರಣ್ಯಕ್ಕೆ ಪ್ರಯಾಣ ಮಾಡೋಣ. ಮುಂದೆ ಕಾಣುವ ಅಗಸ್ತ್ಯ ಮಹಾಮುನಿಗಳ ಆಶ್ರಮಕ್ಕೆ ತೆರಳಿ ಅವರ ಆಶೀರ್ವಾದವನ್ನು ಪಡೆದು ಮುಂದಕ್ಕೆ ತೆರಳೋಣ. ಹಾಗೆ ಆಗಲಿ. ಓಹೋ ಮೇವು ಬರಲಿ ಹೋ. ಓಹೋ ಓಹೋ ಮೇವು ಬರಲಿ ಹೋ. ಮೇವು ಬರಲಿ ಹೋ. ಎಲೆಗೆ ಮೇವು ಬರಲಿ ಹೋ. ಮೇವು ಬರಲಿ ಹೋ. ಎಲೆಗೆ ಮೇವು ಬರಲಿ ಹೋ. ಹಾರಿ ವೇಷವ ತೋರಿ ಹಾರಿ ವೇಷವ ತೋರಿ ಹಿರಿದು ತಿನ್ನುವೆನ ಮುರಿದು ಹೊಕ್ಕುವೆನ. ಹಿರಿದು ತಿನ್ನುವೆನ ಮುರಿದು ಹೊಕ್ಕುವೆನ. ಜೀವ ಹೋಮ ಮೇವು ಬರಲಿ ಹೋ. ಜೀವ ಹೋಮ ಮೇವು ಬರಲಿ ಹೋ. ಮೇವು ಬರಲಿ ಹೋ. ಎಲೆಗೆ ಮೇವು ಬರಲಿ ಹೋ.
ಪ್ರಾಣ ಹಿಂಸೆ ಮಾಡುವುದರಲ್ಲಿ ನನಗಿಂತ ಮಿಗಿಲಾದವರು ಈ ತ್ರಿಭುವನದಲ್ಲಿ ಯಾರೂ ಇರಲಾರರು. ಆ ಯಮನು ಕೂಡ ನನಗೆ ಸರಿಸಾಟಿಯಾಗಿ ನಿಲ್ಲಲಾರ. ನನ್ನಣ್ಣನಾದ ಸ್ವರ್ಣಲಂಕಾಧೀಶ್ವರ ರಾವಣ ಸಾರ್ವಭೌಮನಿಂದ ಆಜ್ಞಾಪಿಸಲ್ಪಟ್ಟಂದಿನಿಂದ ಈ ದಂಡಕಾರಣ್ಯವನ್ನು ಬಹಳ ಚೆನ್ನಾಗಿ ಪರಿಪಾಲಿಸಿಕೊಂಡು ಬಂದಿರುವನು. ಅಲ್ಲದೆ ನನ್ನ ಸುಕುಮಾರನಾದ ಶಂಭುಕಾಸುರನು ಸೂರ್ಯದೇವನನ್ನು ಕುರಿತು ಘೋರವಾದ ತಪಸ್ಸನ್ನು ಆಚರಿಸಿ ಅಮೋಘವಾದ ಅಸ್ತ್ರವೊಂದನ್ನು ಈ ದಿನ ವರವಾಗಿ ಪಡೆಯುತ್ತಿರುವನು. ಆತನಿಗೆ ಬೇಕಾದ ಮದ್ಯ ಮಾಂಸಗಳನ್ನು ಸಿದ್ಧಪಡಿಸಿರುವನು. ಹಲವಾರು ದಿನಗಳಿಂದ ಉಪವಾಸವೆಂದು ವ್ರತೋಪವಾಸವನ್ನು ಕೈಗೊಂಡಿರುವ ಆತನಿಗೆ ಬೇಕಾದ ಮದ್ಯ ಮಾಂಸಗಳನ್ನು ಸಿದ್ಧಪಡಿಸಿರುವನು. ಮಗನೇ ಶಂಭುಕಾಸುರ, ಎಲ್ಲಿರಬೇಕಂದ? ಅಯ್ಯೋ ಅಯ್ಯೋ ಮಗನೇ ಶಂಭುಕಾಸುರ, ಹೆತ್ತ ಒಡಲಿಗೆ ಕಿಚ್ಚಿಟ್ಟಯ ಕಂದ. ಯಾರೋ ನನ್ನ ಮಗನ ಶಿರಶ್ಛೇದನ ಮಾಡಿರುವರಲ್ಲ. ಅಯ್ಯೋ ಮಗನೇ ಶಂಭುಕಾಸುರ. ರಕ್ತ, ಬಿಸಿಯಾದ ರಕ್ತ, ಬಿಸಿಯಾದ ನೆತ್ತರು ನನ್ನ ಮಗನ ರುಂಡ ಮುಂಡಿಂದ ಬಿಸಿಯಾದ ನೆತ್ತರು ಚಿಮ್ಮಿ ಚಿಮ್ಮಿ ಹರಿಯುತ್ತಿರುವುದನ್ನು ನೋಡಿದರೆ ನನ್ನ ಮಗನನ್ನು ಕೊಂದ ಪಾಪಿಗಳು ಈ ನನ್ನ ದಂಡ ಕಾರಣದ ಬಹದೂರ ಯಾರಾಗಿರಬಹುದು? ಯಾರಾಗಿರಬಹುದು? ನರವಾಸನೆ, ಮಾನವರ ಸುಳಿವನ್ನೇ ಕಾಣದ ಈ ನನ್ನ ದಂಡಕಾರಣ್ಯದಲ್ಲಿ ನರಮಾನವರ ವಾಸನೆ. ಅವರೇನಾದ್ರೂ ಈ ಕಾರ್ಯವನ್ನು ಮಾಡಿದ್ರೆ ಯಾರಾದ್ರೂ ಆಗಿರಲಿ, ಅವರು ಎಲ್ಲಿ ಇರಲಿ, ಅವರನ್ನು ಹಾಗೆ ಹಿಡಿದು ಗಾಸಾಗಾಸನೆ ಆಗೋದು ನುಂಕಿ ಈ ನನ್ನ ಉದರದ ಕಿಚ್ಚನ್ನು ಆರಿಸಿಕೊಳ್ಳುವೆನು. ಮಗನೇ, ನಿನ್ನನ್ನು ಕೊಂದ ಪಾಪಿಗಳು ಯಾರೇ ಆಗಿರಲಿ, ಅವರಿಗೆ ತಕ್ಕ ಶಾಸ್ತ್ರತೆ ಮಾಡುವೆನು. ನಿನ್ನ ಸೇಡನ್ನು ನಾನು ತೀರಿಸಿಕೊಳ್ಳುವೆನು ಕಂದ. ನರ ಮಾಂಸವನ್ನು ತಿಂದು ಆನಂದಿಸುವೆನು. ಇಂದು ನಾನು ಪೊಂದುವೆನಂದವ, ಇಂದು ನಾನು ಪೊಂದುವೆನಂದವ, ಸಂದೇಹವಿಲ್ಲದೆ ತಿಂದು ನಂದವ, ಸಂದೇಹವಿಲ್ಲದೆ ತಿಂದು ಮಾಂಸವ. ಇಂದು ನಾನು ಇಂದು ನಾನು ಇಂದು ನಾನು ಕೊಂದುವೆನಂದವ, ನರ ಕಣ್ಣು ಗುಟ್ಟೆಗೆ ಉರ್ದು ಸಂಡಿಗೆಯ ಮಾಡಿ, ನರ ಕಣ್ಣು ಗುಟ್ಟೆಗೆ ಉರ್ದು ಸಂಡಿಗೆಯ ಕಳ್ಳಕ್ಕಿತ್ತು, ಕಳ್ಳಕ್ಕಿತ್ತು ಸೇವೆಗೆ ಪಾಯಸ ಮಾಡಿ ತಿಂದು. ಇಂದು ನಾನು ಇಂದು ನಾನು ಇಂದು ನಾನು ಕೊಂದುವೆನಂದವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ. ಇಂದು ನಾನು ಇಂದು ನಾನು ಇಂದು ನಾನು ಕೊಂದುವೆನು. ಅತ್ತಲತೆಗಳು ಚಿತ್ತಕ್ಕೆ ಮುದವೀವುದು,
ಎತ್ತ ನೋಡೆ ಅತ್ತಲತೆಗಳು ಚಿತ್ತಕ್ಕೆ ಮುದಬೇವುದು ಚಿತ್ತಜಾರಿ ನೋಡೆಲ ಮಮ ಪಿತಾ ಚಿತ್ತಜಾರಿ ನೋಡೆಲ ಮಮ ಚಿತ್ತಜಾರಿ ನೋಡೆಲ ಮಮ ಚಿತ್ತಕ್ಕೆ ಮುದವೀವುದು ಚಿತ್ತಕ್ಕೆ ಮುದವೀವುದು ಭೂಸುತ್ತೇನೆ ನೋಡೆ ಇವನಾಳಿ ಮೆರೆಯುವ ಸೊಬಗಿದ 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 ಸೀತಾ ಇವನಾಳಿ ಮೆರೆಯುವ ಸೊಬಗಿದ ಇವನಾಳಿ ಮೆರೆಯುವ ಸೊಬಗಿದ ಇವನಾಳಿ ಮೆರೆಯುವ ಸೊಬಗಿದ ಭೂಸುತ್ತೇನೆ ನೋಡೆ ಎತ್ತ ನೋಡೆ ಅತ್ತಲತೆಗಳು ಸೀತಾ ನಯನ ಮನೋಹರವಾದ ಪುಷ್ಪಗಳಿಂದ ಕೂಡಿದ ಈ ವನವನ್ನು ನೋಡಿದೆಯಾ? ಎಷ್ಟು ರಮಣೀಯವಾಗಿರುವುದು. ಹೌದು ಸ್ವಾಮಿ. ಆಶಾ ಜೀವನ ಶುಭ ದಿನ ಹೊಸತನವನುನ ಕಂಡಿನ ಆಶಾ ಜೀವನ ಶುಭ ದಿನ ಹೊಸತನವನುನ ಕಂಡಿನ ಆಶಾ ಜೀವನ ಶುಭ ದಿನ ಒಲವೇ 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 ಹೊಸತನವನುನ ಆಶಾ ಜೀವನ ಶುಭ ದಿನ ಹೊಸತನವನುನ ಕಂಡನ ಆಶಾ ಜೀವನ ಶುಭ ದಿನ ಸ್ವಾಮಿ ಜಾನಕಿ ಹೊಸತನ ನೋಡಿದೆ ಆಶಾ ಜೀವನ ಶುಭ ದಿನ ಹೊಸತನವನುನ ಕಂಡಿನ ಆಶಾ ಜೀವನ ಶುಭ ದಿನ ಒಲವೇ 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 ಹೊಸತನವನುನ ಆಶಾ ಜೀವನ ಶುಭ ದಿನ ಹೊಸತನವನುನ ಕಂಡಿನ ಆಶಾ ಜೀವನ ಶುಭ ದಿನ. ಹೌದು ಸ್ವಾಮಿ, ಈ ವನದೇವತೆಯ ಮಡಿಲಲ್ಲಿದ್ದರೆ ಮನಸ್ಸಿನ ಕ್ಲೇಶವೆಲ್ಲವೂ ಕಳೆದುಕೊಂಡು ಅದೆಷ್ಟು ಆನಂದ ಉಂಟಾಗುವುದಲ್ಲವೇ? ಹೌದು ಸೀತಾ, ಸ್ವಲ್ಪ ಕಾಲ ಇಲ್ಲಿಯೇ ವಿಶ್ರಮಿಸಿ ಪ್ರಯಾಣ. ಹಾಗೆ ಆಗಲಿ.
ಸಮೀಪದಲ್ಲೆಲ್ಲೋ ನರವಾಸನೆ ಬರುತ್ತಿರುವುದಲ್ಲ. ಇಲ್ಲಾರೋ ಇರುವರು ನರ ಮಾನವರು ಕುಳಿತರು. ಅವ್ರು ಯಾರೇ ಆಗಿರಲಿ ಅವ್ರನ್ನ ಹಾಗೆ ಹಿಡಿದು ಒಂದೇ ಬಾರಿಗೆ ಆಪೋಷಣೆ ಮಾಡಿಕೊಂಡಿರೋದು. ಎಷ್ಟೊಂದು ಸುಂದರನಾಗಿರುವನು. ನಾನು ಈತನನ್ನು ಆಪೋಷಣೆ ಮಾಡಿಕೊಳ್ಳಲು ಹೋದರೆ ಅವನ ರೂಪು ನನ್ನನ್ನೇ ಆಪೋಷಣೆ ಮಾಡಿಕೊಂಡು ಬಿಟ್ಟಿತ್ತಲ್ಲ. ಏನಾದರೂ ಆಗಲಿ ಇಂತಹ ಸುರಸುಂದರಾಂಗನನ್ನು ಬಿಡುವಂತೆ ಇಲ್ಲ. ಆ ಲಂಕಾಪಟ್ಟಣದಲ್ಲಿ ಆಗಲಿ ಇಲ್ಲೆಲ್ಲಿಯಾದರೂ ಆಗಲಿ ದಂಡಕಾರಣದಲ್ಲಿ ಆಗಲಿ ಎಲ್ಲಿಯೂ ಕಾಣಲಿಲ್ಲ ಇಂತಹ ಸುರಸುಂದರಾಂಗನನ್ನು. ಇವನು ಮಾತ್ರ ಬಿಡಂಗಿಲ್ಲ. ನಾನಿ ತನ್ನಾನಿಗಲ್ಲೇ ವರಿಸುವೆ, ನಾನಿ ತನ್ನಾನಿಗಲ್ಲೇ ನಾನಿ ತನ್ನಾನಿಗಲ್ಲೇ ವರಿಸುವೆ, ನಾನಿ ತನ್ನಾನಿಗಲ್ಲೇ ಏನಾದರೂ ಆಗಲಿ ವರಿಸುವೆ, ಏನಾದರೂ ಆಗಲಿ ಕಲ್ಲಿನ ಮಂಚದ ಮೇಲೆ ಪಲ್ಲವಗಳನ್ನೇ ಹಾಸಿ, ಕಲ್ಲಿನ ಮಂಚದ ಮೇಲೆ ಪಲ್ಲವಗಳನ್ನೇ ಹಾಸಿ, ಕಲ್ಲಿನ ಮಂಚದ ಮೇಲೆ ಪಲ್ಲವಗಳನ್ನೇ ಹಾಸಿ, ವಲ್ಲಭನ ನಲ ವಲ್ಲಭನ ಪ್ರಾಣ ವಲ್ಲಭನ ಮಾಡಿಕೊಂಡು ಎಲ್ಲಕ್ಕೆ ವಲ್ಲಭನ ನನ್ನ ವಲ್ಲಭನ ಪ್ರಾಣ ವಲ್ಲಭನ ಮಾಡಿಕೊಂಡು ಎಲ್ಲಕ್ಕೆ ನಾನೇ ತನ್ನಾನಿಗಲ್ಲೇ ವರಿಸುವೆ, ನಾನೇ ತನ್ನಾನಿಗಲ್ಲೇ ಏನಾದರೂ ಆಗಲಿ ವರಿಸುವೆ, ಏನಾದರೂ ಆಗಲಿ ವರಿಸುವೆ, ನಾನೇ ಈ ರೂಪಿನಿಂದ ಹೋದ್ರೆ ಎದುರೆ ಹೊಡೆಯೋಗಿ ಬಿಟ್ರೆ ಇದಕ್ಕಿಂತಲೂ ಸುಂದರಳಾಗಿ ಪ್ರತಿಸೋಣ. ಜೈ ಶಾಂಭವಿ. ಜಗದೊಳಗೇನ
ಕಾಂತಿಯನ್ನೇ ಧಿಕ್ಕರಿಸುತ್ತಿರುವ ಇವನಾರ ಆಗಿರಬಹುದು? ಪ್ರಾಣಕಾಂತ, ಸುಂದರಾಂಗ, ನೀವು ಯಾರು? ಈ ಕಾಡಿನಲ್ಲಿ ವಾಸಿಸಲು ಕಾರಣವಾದರೂ ಏನು? ನೀನು ಯಾರಮ್ಮ? ಈ ದಂಡಕಾರಣ್ಯದಲ್ಲಿ ಓರ್ವಳೆ ಸಂಚರಿಸಲು ಕಾರಣವೇನು? ಅಲ್ಲದೆ ನಿನ್ನ ನಾಮಾಂಕಿತವೇನು? ಅಯ್ಯೋ, ನನ್ನ ಹೆಸರೇ, ನಾನು ಲಂಕಾಧೀಶ್ವರನ ರಾವಣನ ಸಹೋದರಿಯು. ನನ್ನ ಹೆಸರು ಶೂರ್ಪನಖ ಎಂದು. ಹಾಗಾದರೆ ನೀನು ಅಸುರ ಕನ್ಯೆ? ಆದರೆ ಏನಾಯಿತು? ಆಗಲಿ. ನೀನು ಇಲ್ಲಿಗೆ ಬಂದ ಕಾರಣ? ನೀವೇ ಕಾರಣ. ನಾನು ಹೇಗೆ ಕಾರಣನಾಗುವೆ? ನಾನು ನಿಮ್ಮನ್ನು ನೋಡಿ ಮೋಹಿಸಿ ಬಂದಿರುವೆನು. ನನ್ನ ಕೈ ಹಿಡಿದು ಕಾಪಾಡು ಪ್ರಿಯ. ಸೀತಾ, ಸ್ವಾಮಿ, ಕೇಳಿದೆಯಾ ಈಕೆಯ ಮನೋವಿಷ್ಟವನ್ನು? ಸಾಧ್ಯವಿಲ್ಲಮ್ಮ, ಹಾಗೆ ಮಾಡಲು ಸಾಧ್ಯವಿಲ್ಲ. ಏಕೆ ಸಾಧ್ಯ? ನಾನು ಏಕಪತ್ನಿ ವ್ರತಸ್ಥನು. ನನಗೆ ಅನ್ಯ ಸ್ತ್ರೀಯರು ತಾಯಿ ಸಮಾನರು. ಅಯ್ಯೋ, ಆಕೆಯನ್ನು ಬಿಟ್ಟು ಬಿಡು, ನನ್ನನ್ನು ಲಗ್ನವಾಗು. ಆಗಲೂ ನೀನು ಏಕಪತ್ನಿ ವ್ರತಸ್ಥನೇ ಆಗಿರುವೆ. ಸಾಧ್ಯವಿಲ್ಲಮ್ಮ, ಹಾಗೆ ಮಾಡಲು ಸಾಧ್ಯವಿಲ್ಲ. ಸಾಧ್ಯವಿಲ್ಲವೇ? ಇಲ್ಲ. ಹಾಗಾದ್ರೆ ನಾನು ನಿನ್ನನ್ನು ಬಿಟ್ಟು ಹೋಗಲು ಸಾಧ್ಯವೇ ಇಲ್ಲ. ನೀನು ನನ್ನನ್ನು ಒರಿಸಲೇಬೇಕು. ಇಲ್ಲಮ್ಮ, ನೀನು ಬಂದ ದಾರಿಯನ್ನು ಹಿಡಿದು ಹೊರಟು ಹೋಗು. ನನ್ನ ಚಿಂತೆ ನಿನಗೆ ಬೇಡ. ಹಾಗಂದರೆ ನಾನು ನಿಮ್ಮನ್ನು ಬಿಟ್ಟು ಹೋಗುವೆನೆ? ನೀವು ನನ್ನನ್ನು ಒರಿಸಲೇಬೇಕು. ಹೇಳೇ, ನೋಡುತ್ತಾ ಕಣ್ಣು ಬಿಡುತ್ತಾ ನೋಡ್ತಾ ನಿಂತಿದ್ದಾಳೆ. ಅವಳು ಅಷ್ಟೊಂದೇ ಹೇಳುತ್ತಿದ್ದಾಳಲ್ಲ, ಹೋಗಲಿ, ದೊಡ್ಡ ಮನಸ್ಸನ್ನು ಮಾಡಿ. ನೋಡಮ್ಮ, ನಿನ್ನ ಕಾರ್ಯ ನೆರವೇರಬೇಕಾದರೆ ಈ ಅರಣ್ಯಕ್ಕೆ ನಾನು ಓರ್ವನೇ ಬಂದಿಲ್ಲ. ಹೌದೇ? ಆ ಪಾರ್ಶ್ವದಲ್ಲಿ ನನ್ನ ನಿಜನಾದ ಲಕ್ಷ್ಮಣನಿರುವನು. ಆತನು ನನಗಿಂತಲೂ ಸುರಸುಂದರನು. ಆತನಲ್ಲಿಗೆ ಹೋಗು, ಅವಮಾನಿಸುವನು. ಅವಮಾನಿಸುವನೋ? ಇಲ್ಲಮ್ಮ, ಪದಭೇದ ಮಾಡಿ ನೋಡು, ಅವ ನಿನ್ನನ್ನು ಮಾನಿಸುವನು ಎಂದೆ. ಆತನಿಗೆ ಪತ್ನಿ ಇಲ್ಲವೇ? ಇಲ್ಲಮ್ಮ, ಇರುವುದಿಲ್ಲ. ಹಾಗಾದ್ರೆ ಅವನೇ ನನಗೆ ತಕ್ಕವರ. ನಾನು ಅಲ್ಲಿಗೆ ಹೋಗುತ್ತೇನೆ. ಜಾಗೃತಿಯಾಗಿ ಹೋಗಿ ಬಾ ಅಮ್ಮ. ಮೋಹನ ನೀವನೆಂತು ರಾಧಿಪ, ಮೋಹನ ನೀವನೆಂತು ರಾಧಿಪ, ಚಂದಿರ ನೀವನು, ಮೋಹನ ನೀವನೆಂತು ರಾಧಿಪ. ಆಹಾ, ಈತನು ಅವನಿಗಿಂತಲೂ ಸುಂದರವಾಗಿರುವನು, ಬೆಳ್ಳಗಿರುವನು. ಇರಲಿ, ಈತನನ್ನೇ ವರಿಸುತ್ತೇನೆ. ಸುಂದರಾಂಗ, ಪ್ರಿಯಾ, ಅಮ್ಮ, ಇದೋ ನಿನಗೆ ನಮಸ್ಕರಿಸುವೆನು. ಮಾನ್ಯಗೆ ಮಂಗಳವಾಗಲಿ. ನೀನು ಯಾರು? ಇಲ್ಲಿ ಸಂಚಾರ ಮಾಡಲು ಕಾರಣವೇನು? ಅಯ್ಯೋ, ಅಲ್ಲಿ ಹೋದರೂ ಅಮ್ಮ, ಇಲ್ಲಿ ಬಂದರೂ ಅಮ್ಮ. ಹೋಗಲಿ ಬಿಡಿ, ಇದೇ ಒಳ್ಳೆಯ ಶುಭಶಕನವಿರಬೇಕು. ಪ್ರಾಣೇಶ್ವರ, ನಾನು ಲಂಕಾಧೀಶ್ವರನ ರಾವಣನ ಸಹೋದರಿಯು. ನನ್ನ ಹೆಸರು ಶೂರ್ಪನಖ ಎಂದು. ಹಾಗಾದರೆ ನೀನಿಲ್ಲಿ ಸಂಚಾರ ಮಾಡಬೇಕಾದ ಸರಿ. ಇಲ್ಲಿಗೆ ಬಂದ ಕಾರಣ? ನೀವೇ ಕಾರಣ. ನಿಮ್ಮನ್ನು ಮೋಹಿಸಿ ಬಂದಿರುವೆನು. ನನ್ನನ್ನು ಕೈ ಹಿಡಿದು ಲಗ್ನವಾಗಿ ಪ್ರಿಯಾ. ನೀನು ಅಸುರ ಕುಲದವಳಾದ್ದರಿಂದ ನಾನು ನಿನ್ನನ್ನು ವರಿಸಲೇಬೇಕು. ಹಾಗೆ ಮಾಡಿದರೆ ನನಗೆ ತುಂಬಾ ಸಂತೋಷವಾಗುವುದು. ನಿನ್ನ ಹಾಳು ಸಂತೋಷವು ಹಾಳಾಗಲಿ, ಮೊದಲು ಈ ಸ್ಥಳದಿಂದ ಹೊರಡು. ದೇನ ಹೀಗೆ ಮಾತನಾಡುತ್ತಿರುವಿರಿ? ನಾನು ನಿಮ್ಮನ್ನು ವರಿಸಿ ಬಂದಿರುವೆನು. ನನ್ನನ್ನು ಲಗ್ನವಾಗಿ ಪ್ರಿಯಾ? ಸಾಧ್ಯವಿಲ್ಲ. ಆ ಕಡೆಯಲ್ಲಿ ನನ್ನ ಜ್ಯೇಷ್ಠನಾದ ರಾಮನಿರುವನು. ಆತನಲ್ಲಿಗೆ ಹೋಗು, ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೊ. ನಾನು ಆತನಿಂದ ಮೊದಲೇ ಅಪ್ಪಣೆಯನ್ನು ತೆಗೆದುಕೊಂಡು ಬಂದಿರುವೆನು. ಏನು, ನಮ್ಮಣ್ಣನಿಂದ ಆಜ್ಞೆಯನ್ನು ಪಡೆದು ಬಂದಿರುವೆಯಾ?
ಹೌದು ಪ್ರಿಯಾ. ನಾನು ರಾಮನ ದಾಸನು, ಪರಾಧೀನನು. ನೀನು ನನಗೆ ಪತ್ನಿಯಾದರೆ ಪ್ರಯೋಜನವೇನು? ಆ ರಾಮನಲ್ಲಿಗೆ ಹೋಗಿ ನಿನ್ನ ಇಚ್ಛಾರ್ಥವನ್ನು ನೆರವೇರಿಸಿಕೊ. ನಿನಗೆ ಪತ್ನಿ ಆದರೆ ಪ್ರಯೋಜನವೇ ಇಲ್ಲವೇ? ಹೋಗಲಿ ಬಿಡಿ, ನಾನು ಅವನನ್ನೇ ಲಗ್ನವಾಗುತ್ತೇನೆ.